ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವರು ರಾಹುಲ್ ಗಾಂಧಿಯ ಕಾಲಿನ ಕಿರುಬೆರಳಿಗೆ ಕೂಡ ಸಮಾನತೆ ಅವರಿಗೆ ಇಲ್ಲ. ರಾಹುಲ್ ಗಾಂಧಿ ಎಲ್ಲಿದ್ದಾರೆ, ಇವರು ಎಲ್ಲಿದ್ದಾರೆ? ಗಾಂಧಿ ಕುಟುಂಬವನ್ನು ಈ ದೇಶದಿಂದ ಬೇರ್ಪಡಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಗಾಂಧಿ ಕುಟುಂಬದ ರಕ್ತವೇ ಮಣ್ಣಿನಲ್ಲಿ ಬೆರೆತಾಗ ಯಾರಿಗೂ ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ಸಂದರ್ಭದಲ್ಲಿ ಧ್ವಂಸ ಇವರ DNA ಕೂಡ ತಾಲಿಬಾನ್ DNA ಅಂತ ಕಾಣ್ತದೆ. ಇಲ್ಲ, ಟೆಸ್ಟ್ ಮಾಡಬೇಕು. ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವನ ಮನೆಯವರು ಒಪ್ತಾರ, ಮಕ್ಕಳು ಒಪ್ತಾರ ನೋಡು, ಯಾರು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆ ಹೇಳಿಕೆಗೆ ಅದಕ್ಕೆ ಉತ್ತರ ಕೊಡದೆ ಅದೊಂದು ನಾಲಾಯಕ ಒಂದು ಹೇಳಿಕೆ. ಅವರು ಅಸ್ತಿತ್ವ ಉಳಿಸಲಿಕ್ಕೆ ಬೇಕಾಗಿ ಏನಾದರೂ ಕೂಡ ಮಾತಾಡ್ತಾರೆ. ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವರು ರಾಹುಲ್ ಗಾಂಧಿಯ ಕಾಲಿನ ಕಿರುಬೆರಳಿಗೆ ಕೂಡ ಸಮಾನತೆ ಅವರಿಗೆ ಇಲ್ಲ. ವ್ಯಾಲ್ಯೂ ನೋಡುವಾಗ ರಾಹುಲ್ ಗಾಂಧಿ ಎಲ್ಲಿದ್ದಾರೆ, ಇವರು ಎಲ್ಲಿದ್ದಾರೆ? ಇಂಥ ಜನಪ್ರತಿನಿಧಿಗಳ ಹೇಳಿಕೆ ಕರಾವಳಿ ಜಿಲ್ಲೆಯ ಸಂಸ್ಕೃತಿ ಮತ್ತು ಪರಂಪರೆ ಗೌರವಕ್ಕೆ ಒಂದು ಕಪ್ಪು ಚುಕ್ಕೆ. ನಾವು ಬೇರೆ ಜಿಲ್ಲೆಯವರಾಗೆಲ್ಲ ಕರಾವಳಿ ಪ್ರದೇಶ ಒಂದು ವಿಶೇಷ ಜನಪ್ರತಿನಿಧಿ ವಿಶೇಷ ಗೌರವ ಇದೆ. ತುಳುನಾಡಿನವರು ಅಂತ ಹೇಳಿದರೆ ಅದು ಒಂದು ದೊಡ್ಡ ಮಟ್ಟದ ಗೌರವ ಇದೆ. ನಮ್ಮ ಒಂದು ಹಿಂದಿನ ಎಲ್ಲ MLA ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಆ ಒಂದು ಗೌರವ ಉಳಿಸಿಕೊಂಡು ಬಂದಿದ್ದಾರೆ. ಅವರ ಗೌರವವನ್ನು ಉಳಿಸಿಕೊಂಡು ಹೋಗಬೇಕಲ್ಲ. ಈ ರೀತಿಯ ಹೇಳಿಕೆ ಕೂಡ ಮುಖಾಂತರ ಇಡೀ ನಮ್ಮ ಕಪ್ಪು ಚುಕ್ಕೆ ಒಂದು. ಎರಡನೇದು, ಈ ಹೇಳಿಕೆಯನ್ನು ಯಾರು ಕೂಡ ಒಪ್ಪುವುದಿಲ್ಲ. ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವನ ಮನೆಯವರು ಒಪ್ತಾರ, ಮಕ್ಕಳು ಒಪ್ತಾರೆ ನೋಡು ಅವ್ರ ಹೇಳಿಕೆ. ಯಾರು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಧ್ವಂಸ ಮಾಡ್ತೇವೆ, ಅದು ಮಾಡ್ತೇವೆ. ರಾಹುಲ್ ಗಾಂಧಿಯ ಹೇಳಿಕೆ ಗಾಂಧಿ ಕುಟುಂಬವನ್ನು ಈ ದೇಶದಿಂದ ಬೇರ್ಪಡಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಉತ್ತರ ಭಾರತದಲ್ಲಿ ಶಾಂತಿ ನೆಲೆಬೇಕಂತ ಹೇಳಿಕೊಂಡು ಇಂದಿರಾ ಗಾಂಧಿ ಅವರ ಗುಂಡಿಗೆ ಬಲಿಯಾಗಿ ಅವರ ರಕ್ತ ಉಂಟಲ್ಲ ಉತ್ತರ ಭಾರತದ ನೆಲದಲ್ಲಿ ಮಣ್ಣಿನಲ್ಲಿದೆ. ದಕ್ಷಿಣ ಭಾರತದಲ್ಲಿ ಶಾಂತಿ ನೆಲೆಸಬೇಕಂತ ಹೇಳಿಕೊಂಡು ರಾಜೀವ್ ಗಾಂಧಿ ಅವರ ರಕ್ತ ಇವತ್ತು ಸೌತ್ ಇಂಡಿಯಾದಲ್ಲಿ ಇವತ್ತು ನೆಲದ ಮಣ್ಣಿನಲ್ಲಿದೆ. ಗಾಂಧಿ ಕುಟುಂಬದ ರಕ್ತವೇ ಮಣ್ಣಿನಲ್ಲಿ ಬೆರೆತಾಗ ಯಾರಿಗೂ ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಪಂಜಾಬ್, ಭಾರತ, ನಾರ್ತ್ ಇಂಡಿಯಾ ಇರಲಿ, ಸೌತ್ ಇಂಡಿಯಾ ಇರಲಿ, ದೇಶದಲ್ಲಿ ಶಾಂತಿಯುತವಾಗಿ ನಿಂತಿದ್ದರೆ ಅದು ಇಬ್ಬರು ಮಹಾನ್ ವ್ಯಕ್ತಿಗಳಾದ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಆ ಒಂದು ಬಲಿ ಕೊಟ್ಟ ಕಾರಣ ಆಗಿದೆ. ಇವರೆಲ್ಲ ಯಾರು ಕೇರ್ ಮಾಡ್ತಾರೆ? ಒಂದು ಹೇಳಿ ಕೊಡಲಿಕ್ಕೆ ಒಂದು ಅರ್ಥ ಬರಬೇಕಲ್ಲ. ಪ್ರತಿಯೊಂದು ಸಂದರ್ಭದಲ್ಲಿ ಧ್ವಂಸ ಇವರ DNA ಕೂಡ ತಾಲಿಬಾನ್ DNA ಅಂತ ಕಾಣ್ತದೆ. ಇಲ್ಲ, ಟೆಸ್ಟ್ ಮಾಡಬೇಕು. ಅಂದರೆ ಧ್ವಂಸ ಅಲ್ಲಿಂದಲೇ ಬರುವುದು. ಹೇಳಿದೆ ಅವ್ರದ್ದು. ಅದಕ್ಕೆ ಇದು ಯಾರಿಗೂ ಒಪ್ಪೋದಿಲ್ಲ. ಇದು ಇಡೀ ಅವರ ಅಸ್ತಿತ್ವ ಉಳಿಸ್ಕೊಳ್ಬೇಕು. ಅದಕ್ಕೇನು ಹೇಳೋದೆಲ್ಲ ಸರಿಯಲ್ಲ. ಇದು ಎಲ್ಲರಿಗೂ ಕೂಡ ಅಗೌರವ ತರುವಂಥ ಒಂದು ಕೆಲಸ. ಇದಕ್ಕೆ ಏನಾದರೂ ಬೇಜಾರು ಉಂಟಾ? ಮನೆಯಲ್ಲಿ ಕಿರುಬೆರಳಿಗೂ ಸಾಮಾನ್ಯ ಇಲ್ಲ. ಯಾರಿಗೆ ಅದು ಬರ್ತದ? ಅವರ ಮನೆಯವರು ಹೋಗ್ತಾರ ಈ ಮಾತನ್ನು. ಸರ್, ಅವರನ್ನು ಅವರ ವಿರುದ್ಧ ಕೇಸ್ ಹಾಕಿ ಕಠಿಣ ಕಾನೂನು ಕ್ರಮ ತಗೊಳ್ಬೇಕು ಅಂತ ನಿಮ್ಮ ಕಾಂಗ್ರೆಸ್ ಮುಖಂಡರೇ ಹೇಳಿಕೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ಕಾನೂನು ಆಕ್ಷನ್ ತಗೊಳ್ತಾರಲ್ಲ. ಏನನ್ನು ಕಾನೂನು ವ್ಯಾಪ್ತಿಯಲ್ಲಿ ಕಾನೂನು ನಡೀತದೆ. ಪೊಲೀಸ್ ಇಲಾಖೆಯವರು ನೋಡ್ತಾರೆ. ನೀವು ಆರಂಭದಲ್ಲಿ ಹೇಳಿದ್ರಿ ಇಂಥವ್ರನ್ನು ನಿರ್ಲಕ್ಷ್ಯ ಮಾಡಬೇಕು ಅಂತ. ಸೊ ಇಂಥವ್ರನ್ನು ನಿರ್ಲಕ್ಷ್ಯ ಮಾಡಿದ ಕಾರಣಕ್ಕಾಗಿ ಇಂಥ ಹೇಳಿಕೆ ಪದೇ ಬರ್ತಾ ಇರೋದು. ನೋಡಿ, ಅದಕ್ಕೆ ಇಂಪಾರ್ಟೆನ್ಸ್ ಅದು ಮತ್ತೆ ಇಂಪಾರ್ಟೆನ್ಸ್ ಬರ್ತದೆ ಇದರಲ್ಲಿ. ಇವತ್ತು ಯುವ ಕಾಂಗ್ರೆಸ್ನವರು ಮನೆಗೆ ಮುತ್ತಿಗೆ ಹಾಕಿದ್ದಾರೆ ನಿಮ್ಮ ಅಲ್ಲೇ ಉಡುಪಿಯಲ್ಲಿ. ಹೌದು, ಯುವ ಕಾಂಗ್ರೆಸ್ನವರು ಅವರ ಮನೆಗೆ ಮುತ್ತಿಗೆ ಹಾಕಿದ್ದಾರೆ ಉಡುಪಿಯಲ್ಲಿ. ನಿರ್ಲಕ್ಷ್ಯ ಮಾಡಬೇಕು ಈಗ ಅವರು. ಅಲ್ಲಲ್ಲ, ನನ್ನ ಅಭಿಪ್ರಾಯ ಇರುವಂಥದ್ದು ಇದಲ್ಲ. ಅದೆಲ್ಲ ನಮ್ಮ ರೀತಿ ಇರುವುದಿಲ್ಲಲ್ಲ ಇದರಲ್ಲಿ. ಅದಕ್ಕೆ ನಾವು ರಿಯಾಕ್ಷನ್ ಕೊಡದೆ ಅದು ನಾಲಾಯಕ ಪ್ರಶ್ನೆ ಅದೇನು ಅಲ್ಲಿ. ಆದರೂ ಏನು ವಿಚಾರ ಒಂದು ಹೇಳಬೇಕಲ್ಲ. ಯಾಕೆ ಅವ್ರು ಏನು ಮಾತಾಡೋ ಕುಟುಂಬಸ್ಥರೇ ಒಪ್ಪೋದಿಲ್ಲ. ಒಪ್ಪಲಿ ನೋಡುವ. ಶಾಂತಿಗೆ ಭಂಗ ತರೋದು ಮತ್ತು ಪ್ರಚೋದನಾತ್ಮಕ ಹೇಳಿಕೆ ಕೊಡೋದಿದೆ. ಭಾಳ ಕಠಿಣ ಸರ್ಕಾರ ಕಠಿಣ ಕ್ರಮ ತಗೊಳ್ಳುತ್ತೆ ಅಂತ ಚರ್ಚೆಗೆ ಬಂದಿದ್ದ ವಿಷಯ. ಅದು ಯಾಕಂದ್ರೆ ಸರಿಯಾಗಿ ಸಮರ್ಪಕವಾಗಿ ಜಾರಿ ಆಗ್ತಾನೆ ಇಲ್ಲ. ಅಲ್ಲ, ಅದು ಆ್ಯಕ್ಟ್ ಬಂದಾಗ ಮತ್ತೆ ಮುಂದೆ ಹೋಯ್ತಲ್ಲ. ಕಾನೂನು ತಂದಾಗ ಪ್ರೊವೊಕೇಶನ್ ಮತ್ತು ಹೇಟ್ ಸ್ಪೀಚ್ ಬಗ್ಗೆ ಕಾನೂನು ಬಂದಾಗ ಅದು ಚರ್ಚೆ ಮಾಡಿಕೊಂಡು ಅದು ಮುಂದೆ ಹೋಯಿತು. ನಮ್ಮ ಇಲ್ಲಿ ಪಾಸ್ ಆಯಿತು. ಎಲ್ಲಿ ಅಸೆಂಬ್ಲಿಯಲ್ಲಿ ನಾವು ಪಾಸ್ ಮಾಡಿದ್ದೆವು. ಕೌನ್ಸಿಲಲ್ಲಿ ಅದನ್ನು ಅವರು ಇದು ಮಾಡಿದ್ರು. ಗವರ್ನರ್ ಅದನ್ನು ತಡೆ ಇಟ್ಟಿದ್ದಾರೆ. ಇಲ್ಲದಿದ್ದರೆ ಇದಕ್ಕೆಲ್ಲ ಬೀಳ್ತದೆ.